ಯವ್ವ ಪಾನಕ ಏನ್ಕ ಕುಡಿತೀಯಂಬೆ ನೀನು ಚಂದಾಗ ನೀರು ಕುಡಿ. ಹೋದ ವರ್ಷ ಈ ದಿನದಾಗ ನಿನಗ ಅದು ಕಿಡ್ನ್ಯಾಗ ಕಲ್ಲಾಗ್ಯಾವ ಅಂತ ಹೇಳಿದ್ರು ಡಾಕ್ಟ್ರ್. ಅವ್ನು ಏನೇನ ಮಾಡಿ ಈಗ ಆರಾಮ ಮಾಡಿಸಿವಿ, ನೀನು ನೀರು ಕುಡಿಯೋದು ಬಿಡ್ಬಾರ್ದು ನೋಡಿ ಹೇಳಿನಿ. ಏ ಕುಡ್ದಿನ್ಲ ಯಪ್ಪ, ಪಾನಕ ಬೇಡ ತಂದ್ರ ಒಂದು 2-3 ಎಳ್ಳೀರು ತೊಗೊಂಬ. ಪಾನಕದಾಗ ಸಕ್ಕರೆ ಭಾಳ ಇರ್ತೈತಿ. ನನ್ನ ಸಕ್ಕರೆ ಇದು ತಿನ್ನಿ ಅಂದ್ರೆ ನನಗೆ ಹಗ್ಲ ಮುಗ್ಲ ಒಂದಕ್ಕೆ ತಡಿಯೋದಿಲ್ಲ. ತಿರ್ಗಾ ಮುರ್ಗ ಕಾಲು ಮಡಿಗೆ ಹೋಗ್ಬೇಕಾಗತ್ತ. ಮತ್ತು ಅದು ಒಂದು ಏನೋ ಅಂತಾರಲ್ಲ ಅದಕ್ಕೆ. ಹೌದಲ್ಲ, ಅದು ಕರೆನ ಬೈತನವ. ಈಗ ಬಂದು ವಿಕ್ರಮ ಆ ತಗೋ ಅವಂಗ ಇವ ಯಾರವ ಪ್ರಕಾಶಿಗೆ ಹೇಳ್ತೀನಿ ತೊಗೊಂಬಾರಪ್ಪ ಒಂದಿವ್ಸ ಎಳ್ಳೀರು ಅಂತಂದು ಅವ್ರು ಇಳಿಸಿ ಮಾರಕ್ಕೆ ಕಳಿಸ್ತಾರ. ಒಂದಿವ್ಸ ತರಿಸಿ ಉಸಿರು ಕುಡಿಬೇಕು. ಅಷ್ಟ ಮಾಡ್ತೀನಿ ತಡಿ. ಅವ ಓ ಬಂದೇನ? ಅಲ್ಲಪ್ಪ ಈ ಎಷ್ಟು ದಿನ ಆತು ನೀ ಮನೆಗೆ ಬಂದಿಲ್ಲಲ್ಲೋ ವಿಕ್ರಮ? 2 ದಿನ ಆತನ ಹೌದಿಲ್ಲ? 2 ದಿನನ? ಇವತ್ತಿಗೆ 4 ದಿನ ಆತು. ಮನಿ ಕಟ್ಟಿನ ಹತ್ತಿಲ್ಲವ. ಅಮ್ಮ ಈಗ ಅಪ್ಪಗ ಸೈಟ್ ಹತ್ರ ಹೋಗಂದ್ರೆ ಅಪ್ಪನೂ ಸೈಟ್ ಹತ್ರ ಹೋಗಲ್ಲ. ಅಲ್ಲಿ ಮನೆ ಕಟ್ಸೋ ಕಡೆನೂ ನಾನಾ ಹೋಗ್ಬೇಕು, ನನ್ನ ದವಾಖಾನೆಗೂ ನಾನಾ ಇರಬೇಕು, ಮತ್ತು ಎಲ್ಲಾನು ನಾನಾ ಮಾಡಬೇಕು ಅಂದರೆ ಮನೆಗೆ ಯಾವಾಗ ಬರಲಿ ನಾನು ಊರಿಗೆ? ನನಗೀಗ ಎಲ್ಲ ಕಡೆ ಹತ್ರ ಆಗಂಗೆ, ನನಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಹಾಕಿದ್ರು ಎಲ್ಲೇ ಹಾಕಿದ್ರು ನನಗೆ ಅನುಕೂಲ ಆಗಂಗೆ, ನನ್ನ ಡ್ಯೂಟಿ ಹಾಕಿದ್ರು ನಂಗೆ ಅನುಕೂಲ ಆಗಂಗೆ ನಮ್ಮ ಮನೆ ಕಟ್ಸ್ಕೋಬೇಕಂತ ನಾನು ಕಟ್ಸಕತ್ತೀನಿ ಅಲ್ಲಿ. ಮತ್ತು ಅಲ್ಲೇ ಇದ್ಕೊಂಡು ನಾನು ಏನಾರ ಮಾಡಬಲ್ಲೆ. ಅದಕ್ಕೆ ಏನು ಮಾಡಬೇಕು, ಅಲ್ಲೇ ನನ್ನ ದೋಸ್ತಂದು ರೂಮ್ನಾಗಿದ್ದೆ. ಅಲ್ಲಲ್ಲ, ನೀನ ಡಾಕ್ಟರ್ ಆಗಿ ನೀನ ಹೊರಗಲ್ದು ತಿಂದ್ರ ನಿನ್ನ ಆರೋಗ್ಯ ಏನಾಗಬಾರ್ದು? ನೀನ ಹೇಳೋಡಣ. ಒಂದಿಷ್ಟು ದಿನ ಅಮ್ಮ ಮನಿ ಆತು ಅಂದ್ರೆ ಎಲ್ಲರೂ ಅಲ್ಲಿಗೆ ಶಿಫ್ಟ್ ಆಕಿವ. ಅಲ್ಲ, ಈಗ ಕೊನೆಗೆ ಅಲ್ಲಿ ಮತ್ತಿ ಮನೆಗಾರ ಹೋಗಿರ್ಬೇಕ. ನಿನ್ನ ಮಗಳ ಮನೆಗೆ ಹೋಗಿರ್ತೀನಿ. ಅವಾಗಂಕರು ಇರ್ತಿದ್ದೆ, ನಡೀತಿತ್ತು. ಈಗೇನ್ರ ಹೋಗ್ಬಿಟ್ರೆ ಮುಗಿದೋತು. ನಾನು ಹೇಳಿದ್ದು ನನ್ನ ಮಗಳ ಮನೆಗಲ್ಲ, ಸಂಗೀತವನ ಮನೆಗಲ್ಲ. ಆಕಿ ಗೀತಾ ನೀನ್ ಹೆಂಡತಿ ಸೌಜನ್ಯ ನಾಳೆ ಮದುವೆ ಆಗಕ್ಕಿ ಆಕಿ ಮನೆಗೆ ಹೇಳಕತ್ತೀನಿ. ಅಲ್ಲರ ಇರ್ಬೇಕಿಲ್ಲ? ಅಲ್ಯಾಕೆ ಕುಂದಿರ್ತಿಲ್ಲ? ಬಿಸಿಲು ಐತಿ ಇತ್ತಗವಾ. ಅಯ್ಯೋ ಯಮ್ಮ, ನಾನು ಅದ ಅನ್ಕೊಂಡು ಅಲ್ಲೇ ಹೋದ್ರಾತಂತ ಅನ್ಕೊಂಡೆ. ಅಲ್ಲಿ ಏನೇನಾ ದೊಡ್ಡ ಜಗಳ. ಆಕಿ ನಿನ್ನ ಮಗಳು ಅಯ್ಯ ನನ್ನ ಮಗಳು ನಿನಗೇನ ಕಳಪ್ಪ? ನನ್ನ ಮಗಳು ನಿನಗೇನ ಕಳ? ಅತ್ಯಂತ ನಿಹಾರಿಕ ಅನ್ನ ಏನು ನೀವಿನ್ನ ಜಾಸ್ತಿ ಮಾಡ್ತೀರಿ ಬಿಡಪ್ಪ. ಅದನ್ನ ಮರ್ತು ಚಂದಾಗ ಒಂದಾಗಿ ಅಷ್ಟ್ರು 2 ಕುಟುಂಬ ಚಂದ ಇರ್ಬೇಕನ್ನೋದ ನಿನಗೂ ಬರ್ದಲ್ಲ ನೋಡು. ಆಯ್ತಾಯ್ತು. ನಮ್ಮ ಅತ್ತಿ ಮಗಳದಾಳಲ್ಲ ನಿಹಾರಿಕಾ, ಆಕಿಂದ ಅಲ್ಲೇನೋ ಗಂಡ ಮನೆ ಕಿರಿಕಿರಿ ಆಗೈತಿ. ಅದಕ್ಕೆ ಆಕಿಗೆ ಬೇರೆ ಮನೆ ಮಾಡಿಕೊಟ್ಟು ಗಂಗಾವತಿಗೆ ಇಟ್ಟಾರಂತ. ಅದಕ್ಕೆ ರಮೇಶ್ ಮಾವ, ಸುರೇಶ್ ಮಾವ, ಸಂಗೀತತ್ತಿ, ಅಮ್ಮ, ಅಜ್ಜ ಓಸ್ರು ಆಕಿನ ಕರ್ಕೊಂಡು ಜಗಳ ಬಗೆಹರಿಸ್ಕೊಂಡು ಈಗ ಗಂಗಾವತಿಯಾಗ ಮನೆ ಮಾಡಿಬಿಟ್ಟು ಬಂದಾರ. ಇಲ್ಲಿ ಊರಾಗಿದ್ದಿದ್ದು ಯಾರು ಗೊತ್ತೇನೆ? ಪೃಥ್ವಿಕಾ, ಋತ್ವಿಕಾ, ಸೌಜನ್ಯ, ಗೀತಾತ್ತಿ. ಇಷ್ಟ ಇವರ 4 ಮಂದಿ. ಅದು ಗೊತ್ತ ನಿನಗೆ? ಮತ್ತು ನಾನು ಸೊನ್ನೆ ಮೇಲೆ ಹೋಗಲಿಲ್ಲ. 2 ಹೆಣ್ಮಕ್ಳು ಇರ್ತಾರ, ಸುಮ್ಮನೆ ಹೋಗ್ಬೇಕು. ಮತ್ತು ಜನನೂ 108 ಮಾತಾಡಿದ್ರೆ ಅಂತಂದು ಅದಕ್ಕಪ್ಪ ನಿನಗೆ ಹೇಳಿದ್ದು ನಾನು. ಬಡ ನಿಮ್ಮ ಮದುವೆ ಆದಿ ಅಂದ್ರೆ ಹೆಂಡತಿ ಬರ್ತಾಳ. ಅವಾಗ ಬೇಕಾರ ನೀ ನೋಡಿದ್ರೆ ಇಲ್ಲ ನಮ್ಮ ಮನೆ ಕಟ್ಸೋ ಮದುವೆ ಅಕ್ಕೀನಿ ಅಂತ ನೀನು. ಈಗ ನಿಮ್ಮ ಮದುವೆ ಆಗಿದ್ದಂದಿದ್ರೆ ಅಲ್ಲೊಂದು ಕ್ವಾಣೆ ಮಾಡ್ಕೊಂಡಿರ್ಬೋದಾ? ಕ್ವಾಣೆನು ಒಂದು ಚಂದಾಗ ಮನಿನ ಮಾಡ್ಕೊಂಡಿರ್ಬೋದು. ನಿನಗೂ ಊಟಕ್ಕೂ ಅನುಕೂಲ ಆಗಿರೋದು, ಎಲ್ಲದಕ್ಕೂ ಅನುಕೂಲ ಆಗಿರೋದು, ಮನೆ ಕಟ್ಸೋಕ್ಕೂ ಅನುಕೂಲ ಆಗಿರೋದು. ಏನು ಮನೆ ಕಟ್ಸೋದಂದ್ರೆ ನೀನು ಅನ್ಕೊಂಡು 1 ವರ್ಷ ಮುಗಿಸ್ತೀನಿ ಅಂತೇನು? 1 ವರ್ಷ ಮುಗಿತಂತ ಮರಿಯತ್ತಮ್ಮ, ಆಗಲ್ಲದು. ಏತ್ನ ಕೇಳು, ಮನೆಗೆ ಅದ್ರ ಬಾಡಿಗೆ ಅದು ಆಗುತ್ತಾ? ನಿನ್ನ ಬಾಡಿಗೆ ನೀ ಮದುವೆ ಮಾಡ್ಕೊ. ರೊಕ್ಕ ಇಲ್ಲಪ್ಪ ಮಾಡಂಗಿಲ್ಲ ಅನ್ನಂಗಿಲ್ಲ, ಮತ್ತೊಂದಿಲ್ಲ. ಎಂತ ಪರಿ ನೀನು ಇದು ಮಾಡ್ತಿದ್ದಿ? ನಂಗೆ ಮದುವೆ ಆಗ್ಬಾರ್ದನ್ನೋದಲ್ಲ ಬೇ ಅವ್ವ. ಮಾತು ತಗೋರಿ, ಮಾಡಿಬಿಡ್ರಿ. ಅದು ಯಾವಾಗ ಏನು ನೋಡ್ರಿ ಬಂದಾರ ಏನೋ ನನಗೂ ಗೊತ್ತಿಲ್ಲ. ನಾನು ಆಕಿಗೆ ಮೆಸೇಜ್ ಮಾಡಿಲ್ಲ. ನಾನು ಭಾಳ ಪೇಷಂಟ್ಸ್ ಇದೀವಿ ಇವತ್ತು. ನೋಡಿ ಬರತ್ಲೆ ತಡ ಆಗ್ತ ರೌದಿಟ್ಟು ಮಲಗ್ತೀನಿ. ನಾನು ಅಲ್ಲೇ ಊಟ ಮಾಡ್ಕೊಂಬಂದೀನಿ. ಅವ್ವ ಒಂದಿಟ್ಟು ಚಂದಾಗ ಪಾನಕ ಮಾಡ್ಬೇ, ಸಕ್ಕರೆ ಕಡಿಮೆ ಹಾಕಿ. ಆತು, ನಿಂದು ಯಾವಾಗ ನೀನು ಫ್ರೀ ಇರ್ತಿ ಅಂತ ಮತ್ತೆ ಹೇಳಪ್ಪ. ಮತ್ತು ನಾನು ಅಲ್ಲೋಗಿ ಹೇಳ್ಬೇಕಲ್ಲ. ಯವ್ವ ಇದು ಹೆಂಗೂ ಮದ್ವೆ ಸೀಸನ್, ಯಾವಾಗ ಇಟ್ಗಾರಿ ಏನಾರ ಮಾಡಿ. ಆತು, ಹೋಗಿ ಕಲ್ಮಕ ತಗೊಂಬ, ಮಾಡ್ತೀನಿ ಪಾನಕ. ಊಟವಲ್ಲೇ ಹಾಗಾದ್ರೆ? ಪಾನಕ ಮಾಡು, ಒಂದಿಷ್ಟು ಮಜ್ಜಿಗೆ ಒಂದಿಷ್ಟು ಮಾಡಿ ಇಟ್ಬಿಡು. ನಾನು ಈಗ ಮಕ್ಕೊಂಡು ಎದ್ದು ಬಂದು ಮಜ್ಜಿಗೆ ಕುಡಿತೀನಿ. ಮತ್ತು ನನ್ನ ನೈಟ್ ಶಿಫ್ಟ್ ಐತಿ, ನಾವು ಹೋಗ್ಬೇಕು. ಆತು ತಗೋ, ಹೇಳ್ತೀನಿ. ನಿಮ್ಮ ಅಪ್ಪಗೆ ಹೋಗಿ ಒಂದಿಟ್ಟು ಕೇಳಿ ಬರ್ರಿ ಯಾವಾಗ ಚಲೋ ಐತಿ ದಿನ ಏನು ಅಂತೆ. ಅಯ್ಯಪ್ಪ ಪರಮಾತ್ಮ, ಏನು 4-5 ದಿನ ಮನೆಯಾಗಿಲ್ಲ ನೋಡು. ಏನು ಮನೆ ಆಕಾರನ ತಪ್ಪಿಸ್ಬಿಟ್ರ ನಡಿ. ಮಾಡಿ 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 ಸುಸ್ತಾಗಿ ಹೋಗದ ನಮಗೆ. ಅಯ್ಯಪ್ಪ ಎಂತ ಹೆದ್ರಿದೇನ್ರಿ? ನೀವ್ಯಾವಾಗ ಬಂದು ಕೂತೀರಿ ಸಪ್ಪಳಿಲ್ದ? ಅದ ನೀನು ಗೊಣ ಅನ್ನಕತ್ತಿದ್ದೆಲ್ಲ, ಅವಾಗ ಬಂದು ಕೂತೀನಿ.
ಕೂತ್ರಿ ಏನು ಬಂತ ಅಲ್ರಿ ಒಂದಿಟ್ಟು ಚಂದಾಗ ಮನೆಯಾಗಿದ್ದು ಮನಿನ ನೋಡ್ಕೊಳಕ್ ಬರೋದಿಲ್ಲ ಒಂದು ಮುಂಜಾನೆ ಎದ್ದು ಒಂದಿಟ್ಟು ಕಸ ಅಂದ ಸಂಜೆ ಮುಂದೆ ಒಂದಿಟ್ಟು ಕಸ ಅಂದ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಹೋಗೋದಿಲ್ಲ ಕೊನೆಗೆ ಆ ದೇವ್ರ ಮುಂದೆ ನೈವೇದ್ಯಕ್ಕೆ ಹಾಲು ಸಕ್ಕರೆ ಇಟ್ಟಿನಲ್ಲ ಅದನ್ನಾರ ಹೋಗಿ ಕುಡಿದು ಒಂದಿಟ್ಟು ಚಾಪಾರ ಮಾಡ್ಕೋಬಾರ್ದ ಅಯ್ಯಯ್ಯ ಅಲ್ಲಿದಲ್ಲೇ ಬಿಟ್ಟು ಹೆಂಗ ಇದ್ರೇನಪ್ಪ ನಾ ಕರೆನ ನನಗೆ ಅರ್ಥ ಆಗೋಲ್ದು ಲೇ ನಾನು ನಿನ್ನ ಜೊತೆಗೆ ಅಲ್ಲೇ ಅದೀನಿ ಇಲ್ಲಿದ್ದಿದ್ದು ಅಪ್ಪ ಇವ ನಿನ್ನ ಮಗ ಅವರು ಅಪ್ಪ ಏನೇನು ಮಾಡೇನೇನ ಬಹುಶಃ ನೀನು ಇಟ್ಟಿದ್ದನ್ನು ಅಪ್ಪ ಕುಡ್ದಿರ್ತಾನ ಅಪ್ಪ ಇಟ್ಟಿದ್ದನ್ನು ಮರ್ತು ಬಂದಾನ ಕಾಣ್ತೈತೆ ಅವತ್ತು ನನ್ನ ಜೊತೆ ಬರೋ ಮುಂದಾಗ ಆತ್ ಬಿಡು ಏನಾಯ್ತು ಎದಕ್ಕೆ ಅಂತ ಪರಿ ಬಾಯ್ ಮಾಡ್ತಿದ್ದಿ ಮೂರು ಲೋಕಕ್ಕೂ ಕೇಳಂಗ ಹೌದಪ್ಪ ಹೌದು ನಾನು ಬಾಯ್ ಮಾಡ್ತೀನಿ ಶಕ್ಯಾಗ ಕೆಲಸ ಮಾಡಿ ನೋಡ್ರಿ ಗೊತ್ತಾಗ್ತದೆ ನಿಮಗೆ ಹೆಂಗಿರುತ್ತೆ ಅನ್ನೋದು ಮಾತಾಡ್ದಂಗೆ ಅಲ್ಲ ಈಗ ಏನ್ಲೇ ನಿಂದು ನೆಮ್ಮದಿಯಾಗಿ ಇವತ್ತೊಂದು ದಿನ ಮನೆಯಾಗ ಇರ್ತೀನಿ ಮತ್ತೆ ನಾಳೆಯಿಂದ ನನ್ನ ಫ್ಯಾಕ್ಟ್ರಿ ಅದು ಇದು ಅಂತ ಹೋಗ್ತೀನಿ ಸ್ವಲ್ಪ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತೀನ ಏನು ಹಿಂಗ ವಟ 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 ಅಂತಿರ್ತೀಯ ಆತು ನೆಮ್ಮದಿಗಿರ್ರಿ ನಾನಿರೋದ ನಿಮಗೆ ನೆಮ್ಮದಿಲ್ಲ ಹೌದಿಲ್ಲ ಯಾಕ ಅವು ಅಪ್ಪ ಅಚ್ಚೆ ಕಡೆ ಬರಿಗೆ ಹೋದ್ರೆ ಬರಲೇ ಇಲ್ಲ ಯಪ್ಪ ಇಲ್ಲೇ ಕಿಟಕಿ ಹೆಂಗ ತೆಗ್ದಿದ್ದೈತೆ ಪ್ಯಾನ್ ಬೇಡ ಏಟಂತ ಪ್ಯಾನ್ ಹಾಕಿನ ಮಕ್ಕಬೇಕು ಅಂದಿತ್ತು ಇಲ್ಲೇ ಅಡ್ಡಕ್ಕಿನಿ ಅವ್ವ ಗೀತಾ ಅತ್ತಿಯರ ಅಡ್ಡಾಗಿರ್ಬೇಕ್ರಿ ಯಾಕೆ ಇಲ್ಲ ಇವರು ವಿಕ್ರಮರ್ ಅಪ್ಪರು ಫೋನ್ ಮಾಡಿದ್ರ ಏನ ಭಟ್ರ ಹತ್ರ ಹೋಗಿ ಕೇಳಿಸಿದ್ರಂತ ಮತ್ತೀಗ ಮೇ 22 ಚಲೋ ಐತಿ ಮತ್ತು ಮದ್ವಿಗಿನ ನಿಶ್ಚಯ ಮಾಡನ್ರೇನು ಹೇಗ ಅಂತ ಕೇಳಕತ್ತಿದ್ರು ಮತ್ತೆ ಹೆಂಗೂ ಈಗ ನಿಶ್ಚಿತಾರ್ಥ ಆಗೈತಿ ಸಣ್ಣ ಇಳೆ ಮಾಡಿ ಬಡ ಬಡ ಮದುವೆ ಮಾಡ್ಬಿಡನ್ರೇನು ಹೆಂಗ ಅನ್ನಕತ್ತಾರ ನೋಡಿ ಮತ್ತೆ ಅದಕ್ಕೆ ಅವನ್ನ ನಿನ್ನ ಕರೆದೆ ಇದ ಫೋನ್ ಮಾಡಿಟ್ರ ಅವ್ರು ನಾನು ಮಕ್ಕೊಂಡವ ಅದ್ರ ಸಂಬಂಧ ಎದ್ದೆ ಹೌದಾ ತಡ್ರಿ ಈಕಿವು ಯಾವಾಗ ಪರೀಕ್ಷೆ ಅದಾವು ಎಕ್ಸಾಮು ಅದು ಇದು ಅಂತಿದ್ಲು ಕೇಳ್ತೀನಿ ಒಂದು ನಿಮಿಷ ಸೌಜನ್ಯ ಅವ ಹೊರಗದೇನ ಬಾವ ಇಲ್ಲಿ ಯಾಕಪ್ಪ ನನ್ನಂತ ಕರ್ದಿ ಅಪ್ಪ ಯವ್ವ ಏನು ಬಿಸಿಲು ಏನು ತಾನ ಬಾಬಾ 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 ಬಾ ಈ ಮನ್ಯಾಗ ನೋಡಿದ್ರೆ ಎ ಸಿ ಐತೆ ನೋಡು ಎ ಸಿ ಇದ್ರೂ ಮನೆ ನನಗೆ ತಣ್ಣಗೆ ಅನಿಸ್ವಲ್ದು ಎಲ್ಲರ ಅಲ್ಲಿ ಹೊರಗಿದ್ದ ಒಳಗೆ ಬಂದ್ವಿ ಅಂದ್ರೆ ಬಿಸೀಗ ಗಾಳಿ ತುತು 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 ನೆಮ್ಮದಿನೇ ಇಲ್ಲ ಅಲ್ಲಿ ಬೇವ ಇಲ್ಲೇ ಎ ಸಿ ಐತಲ್ಲ ಇಲ್ಲೇ ಕುಂದ್ರ ಬಾ ಅಲ್ಲಿ ಹೊರಗ ಬಿಸಿ ಗಾಳಿನ ಬರ್ತೈತಿ ಮತ್ತೆ ಹೊರಗ ಅಂತ ಪರಿ ಬಿಸಿಲಿದ್ರೆ ಮತ್ತೆ ಇನ್ನೇನಾಗತ್ತ ಗ್ವಾಡಿ ಗೀಡಿ ಕಾದು ಉಗಿ ಉಗಿ ಗಾಳಿ ಬರುತ್ತಾ ಬಾ ಇಲ್ಲೇ ಬಾ ಎ ಸಿ ಗಾಳಿಗೆ ಕುಂದ್ರು ಒಂದಿಟ್ಟು ಹೂನಪ್ಪ ಅದು ಕರೆ ಐತಿ ಬಂದೆ ಅಪ್ಪ ಎಲ್ಲೋಗ್ಯಾನ ಅಯ್ಯೋ ಕತಿಯ ಆತಲ್ಲಿ ಗರಡಿ ಮನಿ ಐತಲ್ಲ ಗರಡಿ ಮನಿ ಮುಂದೆ ಈಗ ಚಕ್ಕ ವಚ್ಚಿ ಆಡೋದು ಹುಲಿ ಮನಿ ಆಡೋದು ಭರ್ಜರಿ ಇರುತ್ತೆ ಬ್ಯಾಸ್ಗ್ಯಾಗ ನಿಮ್ಮ ಅಪ್ಪಂದ ಓಸ್ರು ಅಲ್ಲೇ ಕೂತಿರ್ತಾರ ಹೊಲ್ದಾಗ ಅಂಕರ್ ಮತ್ತೆ ಏನು ಕೆಲಸ ಇಲ್ಲ ನಾವು ಹೊಲ ಮನಿ ಎಲ್ಲ ತಕೊಂಬಿಟ್ಟಿವ ಓಸ್ರು ಅಲ್ಲೇ ಕೂತಿರ್ತಾರ ಅಲ್ಲೇ ಕೂತಿರ್ಬೇಕು ಮನ್ಯಾಗ ಅಂಕರ್ ಇಲ್ಲ ಆತ ಮನ್ಯಾಗ ಆತನ ಮನಿ ಈ ಮನಿ ಗಾಳಿ ಬಗೆಹರಿದಿಲ್ಲ ಯಾವ್ದಾರು ಗಿಡದ ಬಿಡಕ್ಕೆ ಕುಂತ್ರ ಆತ ಸಮಾಧಾನ ಪಾನಕ ಮಾಡ್ಲೇನ್ರಿ ಯವ್ವ ಯಾ ಪಾನಕ ಮಾಡ್ತೀವ ಯವ್ವ ಸುಗರ್ ಒಂದು ಐತಿ ಏನು ಪಾನಕ ಮಾಡ್ತೀವಿ ಬಿಡ ಬೇಡ ಮಜ್ಜಿಗೆ ಮಾಡು ಮಜ್ಜಿಗೆ ಮಾಡಿ ಕುಡಿತೀನಿ ಹ್ಞೂ ರೀ ಮಜ್ಜಿಗೆ ಕಟ್ಟೋದು ಇಟ್ಟೀನಿ ರೀ ಮತ್ತು ಉಣ್ಣ ಮುಂದಾಗ ಕುಡಿತೀರೇನ ಅಂತ ಸುಮ್ಮನೆ ಅಂದೇನ ಆತಾಡ್ರಿ ಅಷ್ಟ್ರಿಗೆ ಹಾಕೊಂಬರ್ತೇನೆ ಯವ್ವ ಏನು ತಿನ್ನಕ ಕುಡಿಯೋಕೆ ಏನು ಬೇಡ ಯವ್ವ ಏನು ಹತ್ತಾಗ ಯವ್ವ ಪರಮಾತ್ಮ ಕುಂದಿರ್ತೀನಿ ಇಲ್ಲ ಎದಕ್ಕವ ಕರ್ದಿ ಅವ ಈಗ ಮತ್ತು ನಿಮ್ಮ ಅತ್ತಿ ಫೋನ್ ಮಾಡಿದ್ಲಂತ ವಿಕ್ರಮರವ್ವ ನಿಮ್ಮ ಅತ್ತಿ ನಿಮ್ಮ ಅವ ಕಡೆ ಆ ಮದ್ವಿನ ಮೇ 22 ಇಟ್ಕೊಳ ನಾನು ಅನ್ನಕತ್ತಾರಂತ ಹೌದಾ ನಾನು ಎಕ್ಸಾಮು ಇಲ್ಲ ಮುಗ್ದಿರೋದಿಲ್ಲ ಅವ ಎಕ್ಸಾಮ್ ಆದ್ಮೇಲೆ ಇಟ್ಕೊಂಡ್ಬಿಡ್ರಿ ಬೇ ಇಲ್ಲವಾ ಬೇಡ ಹಿಂಗೆ ಬಿಡಬಾರ್ದು ಭಾಳ ದಿನ ನಿಶ್ಚಿತಾರ್ಥ ಆದ್ಮ್ಯಾಗ ಹಂಗೆ ಬಿಟ್ರೆ ಮಂದಿರು ಏನಂದ್ರೆ ಬೇಡ ತಗೋ ಎಕ್ಸಾಮ್ ಇನ್ನು ಮುಂದಿರ್ತಾವಲ್ಲ ಹಾಗಾದ್ರೆ ಬಡ ಬಡ ಮದುವೆ ಮಾಡ್ಬಿಡ್ತೀವಿ ಮದುವೆ ಮಾಡ್ಕೊಂಬಿಡುವಂತೆ ಅಂತ ತೆರಿಕಿಶ ಬಿಡಿ ಇನ್ನ ಅಲ್ಲಪ್ಪ ಓದಕ್ಕೆ ಅದಕ್ಕೆ ಇದಕ್ಕೆ ಆಗಲ್ಲ ಅಂತ ಮನಸ್ಸು ಕೊಟ್ಟು ಓದಿದ್ರೆ ಎಲ್ಲಾನು ಆಗತ್ತಾ ತಂಗಿ ಸುಮ್ಮನಿರು ಏನು ನೀನು ಜಾಸ್ತಿ ತಲೆಕೆಶನ್ ಹೋಗ್ಬೇಡ ಎಲ್ಲಾನು ಆಗತ್ತ ಮುಗೀತಲ್ಲ ಈ ವರ್ಷ ಆದ್ರೆ ನಿಂದು ಕಾಲೇಜ್ ಮುಗಿತೈತಾ ಕಾಲೇಜ್ ಮುಗಿಯಲ್ಲ ಡಿಗ್ರಿ ಮುಗಿತೈತೆ ಅಷ್ಟ ನಾ ಮುಂದೆ M.Com ಮಾಡ್ತೀನಿ ಅದನ್ನ ನಾಳೆ ನಿನ್ನ ಗಂಡ ಮಾಡಿಸಿದ್ರ ಮಾಡು ಇಲ್ಲಂದ್ರೆ ಬೇಡ ಈಗ ನಿಶ್ಚಯ ಆಗಿ ಭಾಳ ದಿನ ಬಿಡಬಾರ್ದು ಹೇಳೋದು ಅರ್ಥ ಮಾಡ್ಕೊ ಮತ್ತೆಲ್ಲ ಕೇಶಾರಂತನಪ್ಪ ರಮೇಶ ಎಲ್ಲ ಕೇಳ್ಯಾರಂತ್ರಿ ಫೋನ್ ಮಾಡಿದ್ರಂತ ಅವ್ರ ಹಿಂಗೆ ಕೇಶ್ ಬಂದೀನಿ ಮತ್ತು ನಿಮಗೆ ಈ ತಾರೀಕು ಒಪ್ಪಿಗೆನ ಅಂತ ಫೋನ್ ಮಾಡಿದ್ರಂತ್ರಿ ಆತಗೋ ಹುಡುಗನ ಕಡೆಗೆಲ್ಲ ಮದುವೆ ನಮ್ದೇನು ಅಂಥದ್ದೇನು ಇರೋದಿಲ್ಲ ಆತಂತೇಬಿಡು ಹ್ಞೂ ಅಂತೇಬಿಡು ಫೋನ್ ಮಾಡಿ ಮತ್ತೇನೈತಿ ನಮಗೆ ಮತ್ತೀಗ ಒಂದು ತಿಂಗಳ ಮ್ಯಾಗ 22 ದಿನ ಸಿಗತ್ತೆ ರೀ ಅಷ್ಟ ಈಗ ಮೊನ್ನೆ ಇಕ್ಕಿ ಮದುವೆ ಮಾಡೀವಿ ಈಗ ಇವರು 3,30,000 ಕೊಟ್ಟು ಮತ್ತು ಸೌಜನ್ಯಾಗ ಮನೆ ಗಿನಿ ಎಲ್ಲ ಮಾಡಿಸಿ ಬಂದಾರ ಮತ್ತು ಇವ್ರ ಹತ್ರ ರೊಕ್ಕ ಅದಾವ ಇಲ್ಲ ಕೇಳ್ರಿ ನಿಮ್ಮ ಮಗನ ಹತ್ರ ಬರೋದು ಅಷ್ಟನ್ನು ಅಣ್ಣನ ಮಗಳ ಮ್ಯಾಗಲ ಪ್ರೀತಿಗೆ ಕೊಟ್ಟು ಬಂದಾರ ನೋಡ್ರಿ ಅಂತೆಕ ಸೇವಿಂಗ್ ಅಂತ ಇದ್ದಿದ್ದನ್ನು ಈಗ ಮತ್ತು ಈ ಮಗಳ ಮದುವೆ ಹೆಂಗೆ ಮಾಡ್ತಾರೆ ಕೇಳ್ರಿ
ಅಲ್ಲವಾ ನಿನಗೇನು ಬರ್ತಾ ಬರ್ತಾ ಸಂಗೀತನ ಬುದ್ಧಿ ಬರಕತ್ತಾನ ಹಾ ಅಲ್ರಿ ಅತ್ತಿಯರ ಸಂಗೀತನ ಬುದ್ಧಿ ಬರುತ್ತಾನ ಅಂತಿರಲ್ಲ ಈಗ ಕೇಳ್ರಿ ಅದು ಹೌದಾ ಅಲ್ಲ ಮಗಳ ಮದುವೆಗೆ ಅಂತ ಕೂಡ್ಸಿಟ್ಟಿದ್ ರೊಕ್ಕ ಹೌದಾ ಅಲ್ಲ ಅಂತ ಕೇಳ್ರಿ ನೀವ ಅದ್ರಾಗೇನೈತಿ ಯವ್ವ ಹೌದು ಖರೇನಾ ಅದು ನನ್ನ ಮಗಳ ಮದುವೆಗೆ ಅಂತನ ಕೂಡ್ಸಿಟ್ಟಿದ್ ರೊಕ್ಕ ಹಂಗಂತ ಹೇಳಿ ನನ್ನ ಹತ್ರ ಏನು ರೊಕ್ಕ ಇಲ್ಲ ಅನ್ನಂಗಿಲ್ಲ ನಂದು ಇನ್ನೊಂದು 5 ವರ್ಷ ಐತೆ ಸರ್ವಿಸ್ ನಾ ಬೇಕಾದ್ರೆ VRS ತೊಗೊಂಡ್ರು ಆಗ್ತೈತಿ ಆದ್ರೆ ನಾ ಹಂಗೆ ಮಾಡಲ್ಲ ಏನು ಬರುತ್ತೆ ಖರ್ಚು ನೋಡೋಣ ನಾನು ರೊಕ್ಕ ಇಲ್ದ ಯಾವುದೋ ಹಂಗೆ ಮುಂದೆ ಒರೆಯೋದಲ್ಲ ನಡಿತೈತಿ ಗೀತಾ ನೀ ಸುಮ್ಮನಿರು ರೊಕ್ಕ ಅದಾವ ನನ್ನ ಹತ್ರ ಇದ್ರ ಸರಿ ರೀ ಅತ್ತಿಯರ ಈಗ ಅಲ್ಲಿ ಏನಾಯ್ತು ಅನ್ನೋದನ್ನ ಬಂದು ನಿಮ್ಮ ಮಗ ಎಲ್ಲ ನನ್ನ ಮುಂದೆ ಹೇಳಾರ್ರಿ ಇಷ್ಟೆಲ್ಲ ಇವ್ರು ಮಾಡಿದ್ರು ನನ್ನ ಗಂಡನ ಹೆಸರನ್ನ ಹೊಡ್ಕೊಂತಾಳ ಅಂದ್ರೆ ಮತ್ತೆ ಸಂಗೀತ ಅಕ್ಕ ಮತ್ತೆ ನನಗೆ ಸಿಟ್ಟು ಬರಲ್ಲನ್ರಿ ಅಲ್ರಿ ಅತ್ತಿಯರ ನಿಮಗೂ ಗೊತ್ತೈತಿ ಹಿಂದೆಲ್ಲ ನಮ್ಮನ್ನ ಎಷ್ಟು ಉರ್ಸ್ಯಾಂಡಾಳ ಏನೇನು ಮಾಡ್ಯಾಳ ಗೊತ್ತಿಲ್ಲನ್ರಿ ಆದ್ರೂ ಇವರು ಹೋಗ್ಲಿ ಬಿಡು ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ನನ್ನ ಮಗಳು ಅಂತ ಇಷ್ಟೆಲ್ಲ ಮಾಡಿದ್ರು ಮಮಕಾರದಿಂದ ಒಟ್ಟ ಕೃತಜ್ಞತೆ ಇಲ್ಲಾರ್ದಂಗೆ ಮಾತಾಡ್ತಾಳಲ್ರಿ ಸಂಗೀತಕ್ಕ ಮತ್ತೆ ಸಿಟ್ಟು ಬರ್ಬೇಕ ಏನು ಮತ್ತೆ ನಾನು ಬದ್ಲಾಗಬೇಕಾ ಆಗ್ಬಾರ್ದ ನೀವ ಹೇಳ್ರಿ ನೋಡೋಣ ಅಯ್ಯೋ ಕತ್ತಿಯ ಅದೇನಂತಾರಲ್ಲ ಹಂಗಾತ್ ನೋಡ್ರಿ ಮಜ್ಜಿಗೆ ತರ್ತೀನಿ ರೀ ಅಷ್ಟ್ರಿಗೂ ಕುಂದ್ರಿ ನೋಡವ ಮೇ 22ಕ್ಕೆ ಮದುವೆ ಅದು ಏನೇನು ನೋಡಿ ನೀನು ಈಗ ಬಟ್ಟಿಗೆ ಇದಕ್ಕೆ ಹೋಗ್ಬೇಕು ನೀನು ಫೇಶಿಯಲ್ ಗಿಶಿಯಲ್ ಅದ್ರದ್ದು ಏನೇನು ನೋಡು ಎಲ್ಲ ಮಾಡ್ಕೊಳಕ್ಕೆ ತಯಾರು ಮಾಡು ಇನ್ನು ಮತ್ತೆ 1 ತಿಂಗಳ 22 ದಿನ ಉಳಿತು ನೋಡು ಆತಾಳವ ನಾನು ನೋಡ್ಕೊಂತೀನಿ ತಗೋ ನೋಡ್ತೀನಿ ನಾನು ಒಂದೇಟ್ ಮಾಡ್ಕೋತೀನಿ ಈ ಮನ್ಯಾಗ ಎಲ್ಲರೂ ಸುಖಪುರುಷರ ನನ್ನೊಬ್ಬಕಿನ ಬಿಟ್ಟು ಅಲ್ಲಲ್ಲ ನಿನಗೆ ಏಟ್ರ ಬುದ್ಧಿ ಐತಾನೆ ಎಲ್ಲಾನು ಬಂದು ಹೇಳ್ತಾರ ನಾ ಹೆಂಡತಿ ಮುಂದೆ ಯವ್ವ ಆಕಿ ನನ್ನ ಸಂಬಂಧ ಎಷ್ಟು ಕಷ್ಟಪಟ್ಟಾಳ ಏನು ನನಗೆಲ್ಲ ಗೊತ್ತೈತಿ ಅಂತಕಿ ಮುಂದೆ ನಾನು ಹೇಳಲಿಲ್ಲ ಮುಚ್ಚಿಡೋದ್ರಾಗ ಏನೈತಿ ಬರುತ್ತಾ ಮತ್ತೆ ಹೇಳಿದ್ ನಾನು 3 ಲಕ್ಷ ಹಿಂಗೆ ಕೊಟ್ಟಿನಿ ಅಂತಂದು ಆಕೆಗೂ ಗೊತ್ತಿರ್ಬೇಕು ನಾಳೆ ಈಕಿ ಬಾಯಿ ಬಡಿದ್ರೆ ನಾನು ಏನು ಹೋಗಿ ಕೇಳ್ತಾಳ ಏನವ ನಿನಗೇನು ಮೈಯನ್ ಸೊಪ್ಪು ಜಾಸ್ತಿ ಆಗೈತನ ಅಂತಂದು ಅದಕ್ಕೆ ಹೇಳಿನ ತಗೋ ಇರಲಿ ನೋಡೋಣಂತ